ಕಳೆದ ಹಲವು ದಶಕಗಳಿಂದ ಪ್ರಾದೇಶಿಕ ಅಸಮಾನತೆಯನ್ನ ಮೈ ಕೆಡವಿ ಮೈಗೂಡಿಸಿಕೊಂಡಿದೆ ಅಂತ ನನಗನ್ನಿಸ್ತದೆ. ನಾವು ಅದನ್ನ ಅಪ್ಪಿಕೊಂಡಿದ್ದೇವೆ ಪ್ರಾದೇಶಿಕ ಅಸಮಾನತೆಯನ್ನ ಈ ರಾಜ್ಯದಲ್ಲಿ. ಯಾವುದೇ ಕಾರಣಕ್ಕೂ ಅದನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ನಾವೇ ತಯಾರಿಲ್ಲ ಅನ್ನೋ ರೀತಿ ನಾವು ಈ ಪ್ರದೇಶದಲ್ಲಿ ಈ ರಾಜ್ಯದಲ್ಲಿ ಬದುಕ್ತಾ ಇದ್ದೇವೆ. ಈ ಹಲವಾರು ದಿನಗಳಿಂದ ನಡೀತಕ್ಕಂಥ ಹಲವಾರು ವರ್ಷಗಳಿಂದ ನಡೀತಕ್ಕಂಥ ಈ ವರದಿಗಳು, ಈ ಅಭಿವೃದ್ಧಿ ಮಂಡಳಿಗಳು, ಈ ಸರ್ಕಾರಗಳು, ಈ ಎಲ್ಲ ವ್ಯವಸ್ಥೆ ಏನು ಜಾರಿಗೊಳಿಸ್ತಕ್ಕಂಥ ಹಲವಾರು ಯೋಜನೆಗಳು ಇವೆಲ್ಲವನ್ನ ನೋಡ್ತಾ ಬಂದ್ರೆ ಖಂಡಿತವಾಗಿ ಕೂಡ ಈ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮಾನತೆ ಅನ್ನೋದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಬಳುವಳಿಯಾಗಿ ಇದೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಬಾರದು. ಈ ಭಾಗದ ಜನರನ್ನ ಎಚ್ಚೆತ್ತುಗೊಳಿಸಿ ಈ ಪ್ರಾದೇಶಿಕ ಅಸಮಾನತೆ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಈ ರಾಜ್ಯದಲ್ಲಿ ಇರಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಹಲವು ಪ್ರಯತ್ನಗಳು ಈ ರಾಜ್ಯದಲ್ಲಿ ಆಗಿದ್ದಾವೆ. ಒಂದು 1980 ಅವಧಿಯಲ್ಲಿ ಎನ್ ಧರ್ಮಸಿಂಗ್ ಅವರ ನೇತೃತ್ವದ ಸಮಿತಿ ಪಟ್ಟಿರ್ತಕ್ಕಂಥ ವರದಿ, 2002ರಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪನವರು ಪಟ್ಟಿರ್ತಕ್ಕಂಥ ವರದಿ ಮತ್ತು 2026ರಲ್ಲಿ ಪ್ರೊಫೆಸರ್ ಗೋವಿಂದರಾವ್ ಆಯೋಗದ ವರದಿ, ಈ ಎಲ್ಲಾ ವರದಿಗಳು ಹೇಳ್ತಕ್ಕಂಥದ್ದು ಏನಂದ್ರೆ ಇಡೀ ರಾಜ್ಯದಲ್ಲಿ ಅಸಮಾನತೆ ಇದೆ, ಆದ್ರೆ ಎಲ್ಲ ಅಸಮಾನತೆ ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಬಿದ್ದಿದೆ ಅಂತ. ಬಹಳ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಈ ಗೋವಿಂದರಾವ್ ಸಮಿತಿ ವರದಿ 2002ರಲ್ಲಿ ನಂಜುಂಡಪ್ಪನವರು ವರದಿ ಕೊಟ್ಟಾಗ ಈ ಪ್ರದೇಶದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 91% ಹಿಂದುಳಿಕೆ ಪ್ರದೇಶವಾರು ನಾವು. ಆದ್ರೆ ಗೋವಿಂದರಾವ್ ಸಮಿತಿಯಲ್ಲಿ 100% ಹಿಂದುಳಿಕೆ ಆಗಿದೆ. ಅಷ್ಟು ನಾವು ಮುಂದುವರೆದಿದ್ದೇವೆ. 91% ಇರ್ತಕ್ಕಂಥ ಹಿಂದುಳಿಕೆ ಅದು 100% ಆಗಿದೆ. ಈ ಭಾಗದ 50ಕ್ಕೆ 50 ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತ ವರದಿ ಕೊಟ್ಟಿದೆ. 67% ಇರ್ತಕ್ಕಂಥ ಅತ್ಯಂತ ಹಿಂದುಳಿದ ಪ್ರದೇಶ ಆ ವರದಿಯಲ್ಲಿ, ನಂಜುಂಡಪ್ಪ ವರದಿಯಲ್ಲಿ. ಗೋವಿಂದರಾವ್ ವರದಿಯಲ್ಲಿ 89% ಅಂದ್ರೆ ಅಷ್ಟು ನಾವು ಬೆಳೆದಿದ್ದೀವು, ಹಿಂದಕ್ಕೆ ಹೋಗಿದ್ದೀವಿ, ಮುಂದಕ್ಕೆ ಹೋಗಿದ್ದೇವೆ ಅನ್ನುವಂಥದ್ದನ್ನ ವಿಚಾರ ಮಾಡಬೇಕಾಗಿದೆ. ಈ ನಂಜುಂಡಪ್ಪ ವರದಿ ಅನುದಾನ, ನಂಜುಂಡಪ್ಪ ವರದಿ ಆದಮೇಲೆ 2007ರಿಂದ 2021ವರೆಗೆ ಈ ರಾಜ್ಯದಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆ ಅಂತ SDP ಅಂತ ಒಂದು ಯೋಜನೆ ಜಾರಿ ಮಾಡಿದ್ರು. ಅದರ ಮೂಲಕ ರಾಜ್ಯದಲ್ಲಿ ಸುಮಾರು 31,780 ಕೋಟಿ ಅನುದಾನವನ್ನ ಖರ್ಚು ಮಾಡಿದ್ದಾರೆ. ಯಾವುದು? ನಂಜುಂಡಪ್ಪ ವರದಿಯ ಮೂಲಕ. ಆ 31,780 ಕೋಟಿಯಲ್ಲಿ 40% ಅನುದಾನ ಕಲ್ಯಾಣ ಕರ್ನಾಟಕದಲ್ಲಿ ಖರ್ಚು ಮಾಡಬೇಕು ಅಂತಿತ್ತು. ಅದು ಮಾಡಿದ್ದಾರೆ. ಅಷ್ಟು ಮಾಡಿದ ಮೇಲೂ ಕೂಡ ನಾವು ಮತ್ತೆ ಹಿಂದಕ್ಕೆ ಹೋಗಿದ್ದೇವೆ ಅಂದ್ರೆ ಆ ಅನುದಾನ ಖರ್ಚಾಯ್ತಾ ಇಲ್ಲ, ಖರ್ಚಾಗಿದ್ರೆ ಯಾವ್ದಕ್ಕೆ ಖರ್ಚಾಯ್ತು, ಖರ್ಚಾಗೋ ವ್ಯವಸ್ಥೆಗೆ ಆಯ್ತಾ ಅಥವಾ ಬೇರೆ ಕಾರಣಕ್ಕೆ ಆಯ್ತಾ ಅನ್ನುವಂಥದ್ದು ಕೂಡ ನಾವು ನೋಡ್ಬೇಕು. ಆ ನಂಜುಂಡಪ್ಪ ವರದಿ ಅನುದಾನ ಹೆಂಗ್ ಖರ್ಚು ಮಾಡಿದ್ದಾರೆ ಕೆಲವೊಂದು ಉದಾಹರಣೆಗಳನ್ನು ನಾನು ಹೇಳ್ತೇನೆ. ಎಲ್ಲವೂ ಆ ರೀತಿ ಆಗಿದೆ ಅಂತಿಲ್ಲ, ಕೆಲವೊಂದು ಉದಾಹರಣೆಗಳನ್ನು ಹೇಳ್ತೇನೆ. ನೀರಾವರಿಗೆ ಇಷ್ಟು ಖರ್ಚು ಮಾಡಬೇಕು ಅಂತ ನಂಜುಂಡಪ್ಪನವರು ಶಿಫಾರಸು ಮಾಡಿದ್ರು. ಯಾಕೆ ನಾವು ಹಿಂದುಳಿದಿದ್ದನ್ನ ಮತ್ತೆ ಹಿಂದಕ್ಕೆ ಹೋಗಿದ್ದೇವೆ ಅನ್ನೋದಕ್ಕೆ ಉದಾಹರಣೆ. ನೀರಾವರಿಗೆ ಖರ್ಚು ಮಾಡಬೇಕು ಅನ್ನುವಂತ ಅನುದಾನ ಏನಿತ್ತಲ್ಲ, ಆ ಅನುದಾನವನ್ನ KBJNL ಬಾಂಡ್ಗಳನ್ನ ವಾಪಸ್ ಕೊಡ್ಲಿಕ್ಕೆ ಬಳಕೆ ಮಾಡಿದ್ದಾರೆ. ಇದೆಲ್ಲ ಅವರು ಕೊಟ್ಟಂತ ವರದಿಗಳಲ್ಲೇ ಇದೆ. KBJNL ಬಾಂಡ್ ಸಾಲ ತಗೊಳ್ಳಿಕ್ಕೆ ಬಾಂಡ್ ಖರೀದಿ ಮಾಡಿದ್ರು, ಆ ಸಾಲ ತೀರಿಸಲಿಕ್ಕೆ ಈ ನಂಜುಂಡಪ್ಪ ವರದಿ ಅನುದಾನವನ್ನು ಖರ್ಚು ಮಾಡಿದ್ರು. ನೀವು ನೀರಾವರಿ ಮಾಡಿದಂಗೆ ಎಲ್ಲಿ ಆಯ್ತದು? ಹೊಸದಾಗಿ ನೀರಾವರಿ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದನ್ನ ಇವರು ಹಳೆ ನೀರಾವರಿ ಸಾಲಕ್ಕ ಈ ಅನುದಾನವನ್ನ ಖರ್ಚು ಮಾಡಿದ್ರು. ಈ ಹೆಣ್ಮಕ್ಳಿಗೆ ಸೈಕಲ್ ಕೊಡ್ಬೇಕಂತ ಒಂದು ಯೋಜನೆ ಬಂದಿದೆ, ಈಗ ಬಂದಾಗ 5 ವರ್ಷ ಆಯ್ತು ಬಂದಾಯ್ತು. ಆ ಹೆಣ್ಮಕ್ಳಿಗೆ, ಶಾಲೆಗೆ ಹೋಗುವ ಹೆಣ್ಮಕ್ಳಿಗೆ ಸೈಕಲ್ ಕೊಡೋಕ್ಕೂ ಕೂಡ ನಂಜುಂಡಪ್ಪ ವರದಿ ಅನುಷ್ಠಾನದಲ್ಲಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಆಯ್ತು, ಇಲ್ಲಿ ಖರ್ಚು ಮಾಡ್ತೀರಿ, ಬೆಂಗಳೂರಾಗ ಯಾರು ಸೈಕಲ್ ಕೊಡ್ತಾರ, ಮೈಸೂರಾಗ ಯಾರು ಸೈಕಲ್ ಕೊಡ್ತಾರೆ, ನಂಜುಂಡಪ್ಪ ವರದಿ ಅನುದಾನ ಇರಂಗಿಲ್ಲ. ಅಲ್ಲಿ ಸರ್ಕಾರ ಸೈಕಲ್ ಕೊಡ್ತದೆ, ಇಲ್ಲಿ SDP ಒಳಗೆ ಸೈಕಲ್ ಕೊಡ್ತದೆ. ಎಲ್ಲೆಲ್ಲಿ ಸರ್ಕಾರ ಹೊಸ ಯೋಜನೆ ಮಾಡ್ತದೆ, ಆ
ಅಲ್ಲಲ್ಲಿ ಸರ್ಕಾರದ ಅನುದಾನ ಖರ್ಚಾದ್ರೆ ಮಾತ್ರ ಈ ಹಿಂದುಳಿಕೆಯನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ವಿನಃ ಸರ್ಕಾರದ ಯೋಜನೆಗೂ ಕೂಡ KKRDB ಅನುದಾನ, ನಂಜುಂಡಪ್ಪನ ಅನುದಾನ, ಗೋವಿಂದರಾವ್ ಸಮಿತಿ ಅನುದಾನ ಕೊಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಈ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು ಈ ರೀತಿ ಹಲವಾರು ಆ ನಂಜುಂಡಪ್ಪ ವರದಿಯಲ್ಲಿ ಇದೇ ರೀತಿಯ ಬಹುತೇಕ ಕೆಲಸಗಳನ್ನ ಸರ್ಕಾರದ ಹೊಸ ಯೋಜನೆಗಳಿಗೆ ಹಿಂದುಳಿದ ತಾಲೂಕಿನಲ್ಲಿ SDP ಅನುದಾನವನ್ನ ಖರ್ಚು ಮಾಡಿ ಆ SDP ಅನುದಾನ ಖರ್ಚಾಗಿದೆ ಅಂತ ಲೆಕ್ಕ ತೋರಿಸಿದ್ದಾರೆ. ಆ ಕಾರಣಕ್ಕಾಗಿ ಇದು ಹಿಂದಕ್ಕೆ ಹೋಗೋದು ಗೊತ್ತಾಗಲಾರದೆ ಅಲ್ಲೇ ನಿಂತಿದೆ. ನಾನು ಈ ಸೆಕ್ರೆಟರಿ ನಮ್ಮ ಪ್ಲಾನಿಂಗ್ ಸೆಕ್ರೆಟರಿ ನಾನು ಕೇಳಿದೆ ಯಾಕೆ ಸರ್ ಈ ರೀತಿ ಯಾಕಾಗಿದೆ ಅಂತ. ಅವ್ರು ಹೇಳಿರ್ತಕ್ಕಂಥದ್ದು ಏನಂದ್ರೆ, ಸರ್ ಮುಂದುವರಿದ ಪ್ರದೇಶಗಳಲ್ಲಿ ನಾವೇನು ಅನುದಾನ ಖರ್ಚು ಮಾಡಿದ್ದೇವೆ ಅದು ಮುಂದಕ್ಕೆ ಹೋಗಿದೆ, ಹಿಂದುಳಿದ ಪ್ರದೇಶಗಳಲ್ಲಿ ಹಿಂದುಳಿಕೆಗೆ ನಾವು ಅನುದಾನ ಖರ್ಚು ಮಾಡಿಲ್ಲ, ಇದು ಏನು ಹೋಗ್ತಾ ಇತ್ತು ಅದ್ರ ಜೊತೆಗೆ ಅದನ್ನು ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಮುಂದೋಗಿಲ್ಲ. ಅರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ 67% ಇರ್ತಕ್ಕಂಥ ಅತ್ಯಂತ ಹಿಂದುಳಿದ ಭಾಗವನ್ನ ಇವತ್ತು ಎಷ್ಟಾಗಿದೆ ಅಂತಂದ್ರೆ 89% ಇರುವುದು ಅತ್ಯಂತ ಹಿಂದುಳಿದ ಭಾಗ. ಪ್ರಮಾಣ ಬಹಳ ಕುಸಿತ ಹೋಗ್ತಾ ಇದೆ. ಇಂಥ ಹಲವಾರು ಉದಾಹರಣೆಗಳು ರಾಜ್ಯದಲ್ಲಿದ್ದಾವೆ. ನಿಮಗೊಂದು ಗೊತ್ತಿರಲಿ, ಇತ್ತೀಚೆಗೆ 5 ವರ್ಷದ ಹಿಂದೆ 2021ರಲ್ಲಿ ನಮ್ಮ ಗುಲ್ಬರ್ಗ ಅಡಿಷನಲ್ ಕಮಿಷನರ್ ಎಜುಕೇಶನ್ ಒಂದು ವರದಿ ಕೊಟ್ಟಿದ್ದಾರೆ ಸರ್ಕಾರ. ಈ ಭಾಗದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಯಾವ ರೀತಿ ಮಾಡಬಹುದು ಏನಂದ್ರೆ, ಈ ಭಾಗದಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಅನುಪಾತದಲ್ಲಿ ರಾಜ್ಯದ ಸರಾಸರಿಗಿಂತ ಹೆಚ್ಚಿದೆ. ಅದನ್ನ ಸರಾಸರಿಗೆ ತರಬೇಕು ಆದ್ರೆ ನೀವು ಎಲ್ಲೆಲ್ಲಿ ಹೆಚ್ಚುವರಿ ಶಿಕ್ಷಕರಿದ್ದಾರೆ ಅದನ್ನೆಲ್ಲವನ್ನ ಇಲ್ಲಿ ವರ್ಗಾವಣೆ ಮಾಡಬೇಕು. ಅವ್ರು ಹೇಳಿದ್ದಾರೆ ರಾಜ್ಯದ ಸರಾಸರಿ 17.83% ಇದೆ. ಅಂದ್ರೆ ಒಂದು ಶಿಕ್ಷಕರಿಗೆ 17.83 ಮಕ್ಕಳಿದ್ದಾರೆ. ಆದ್ರೆ ಈ ಭಾಗದಲ್ಲಿ ಅದು 27 ಇದೆ. ಆಮೇಲೆ ಈ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ರಾಜ್ಯದ ಸರಾಸರಿಗಿಂತ ಅರ್ಧ ಇದೆ. ಹಾಸನ ಜಿಲ್ಲೆಯಲ್ಲಿ 8.9 ಇದೆ ಸರಾಸರಿ, ರಾಯಚೂರು ಜಿಲ್ಲೆಯಲ್ಲಿ 22.83 ಇದೆ. ಹಾಸನ ಇದು ರಾಜ್ಯದ ಪ್ರದೇಶ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಿದ್ರೆ, ಅದು ಒಂದು ಶಿಕ್ಷಕರಿಗೆ 8.9 ಮಕ್ಕಳಿದ್ದಾರೆ, ಇಲ್ಲಿ 22.8 ಮಕ್ಕಳಿದ್ದಾರೆ. ಇದನ್ನ ಸರಾಸರಿ ಸರಿ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಅಲ್ಲಿರುವ ಹೆಚ್ಚುವರಿ ರಾಜ್ಯದ ಸರಾಸರಿಗೆ ಅನುಪಾತವಾಗಿ ಅಲ್ಲಿರುವ ಹೆಚ್ಚುವರಿ ಶಿಕ್ಷಕರನ್ನ ಇಲ್ಲಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ವರ್ಗಾವಣೆ ಅಂದ್ರೆ ಅಲ್ಲಿ ಟೀಚರ್ಸ್ ವರ್ಗಾವಣೆ ಮಾಡಲ್ಲ, ಅಲ್ಲಿರುವ ಹುದ್ದೆಗಳನ್ನ ವರ್ಗಾವಣೆ ಮಾಡಬೇಕು. 11,943 ಶಿಕ್ಷಕರ ಹುದ್ದೆಗಳನ್ನ ದಕ್ಷಿಣ ಕರ್ನಾಟಕದಿಂದ ಕಲ್ಯಾಣ ಕರ್ನಾಟಕಕ್ಕೆ ವರ್ಗಾವಣೆ ಮಾಡಬೇಕು, ಹುದ್ದೆಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಮ್ಮ ಹತ್ರ ಏನು 22,000 ಖಾಲಿ ಶಿಕ್ಷಕರ ಹುದ್ದೆಗಳಿದ್ದಾವೆ, ಅದೊಂದು 11,000 ಖಾಲಿ ಶಿಕ್ಷಕರ ಹುದ್ದೆ ಇಲ್ಲಿ ತಂದು ಅದನ್ನ ಭರ್ತಿ ಮಾಡಿದ್ರೆ ಇದು ಅನುಪಾತ ಸರಿ ಆಗ್ತದೆ ಅಂತಕ್ಕಂಥ ವರದಿಯನ್ನು ಕೊಟ್ಟು 5 ವರ್ಷ ಆಯ್ತು. ನಮ್ಮ ಜನಪ್ರತಿನಿಧಿಗಳು ಅದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಆ ವರದಿನೂ ಕೂಡ ನಾನು ಕೊಡ್ತೇನೆ. ಅದನ್ನ ಅಧಿವೇಶನದಲ್ಲಾಗ್ಲಿ ಸರ್ಕಾರದ ಹಂತದಲ್ಲಾಗ್ಲಿ ಎಲ್ಲಾದ್ರೂ ಅದನ್ನ ಪ್ರಶ್ನೆ ಮಾಡಿ ನಾವೆಲ್ಲರೂ ಅದನ್ನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸರಾಸರಿ ಅಂತಕ್ಕಂಥದ್ದು ಒಂದೇ ರೀತಿ ಇರಬೇಕು, ಆದ್ರೆ ಅದು ಇಲ್ಲ. ಅದನ್ನ ಸರಿ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ನೀತಿ ಆಯೋಗ ಕೂಡ 2022ರಲ್ಲಿ ಒಂದು ವರದಿ ಕೊಟ್ಟಿದೆ. ಈ ರಾಜ್ಯದಲ್ಲಿ ಆರೋಗ್ಯದ ಅಸಮಾನತೆ ಯಾವ ರೀತಿ ಇದೆ. ಮೈಸೂರು ಡಿವಿಷನ್ ನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಒಟ್ಟು ಆ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ 334 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು. ಆದ್ರೆ ಮೈಸೂರು ವಿಭಾಗದಲ್ಲಿ 669 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದನ್ನ ನೀವು ಜನಸಂಖ್ಯೆಗೆ ಅನುಗುಣವಾಗಿ ರೀಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಯಾರು ಹರ್ಷ ಗುಪ್ತಾ ಅವರು ಸೆಕ್ರೆಟರಿ ಇದ್ರು ಆರೋಗ್ಯ ಇಲಾಖೆಗೆ, ಅವ್ರು ಏನ್ ಮಾಡಿದ್ರು ಅದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ವರದಿಯನ್ನ ತರಿಸ್ತಾ ಇದ್ರು ಎಲ್ಲಾ ಜಿಲ್ಲೆಯಿಂದ. ಎಲ್ಲರೂ ಸೇರಿ ದಕ್ಷಿಣ ಕರ್ನಾಟಕದವರು ಎಲ್ಲರೂ ಸೇರಿ ಆ ಹರ್ಷ ಗುಪ್ತಾನೆ ಅಲ್ಲಿಂದ ಎತ್ತಗಣೆ ಮಾಡಿ ಕೇಳಬಾರದು. ನಾವು ಜೋರಾಗಿ ಕೇಳೋದಿಲ್ಲ. ಯಾವ್ದಾದ್ರು ಅಧಿಕಾರಿ ತನ್ನ ಇಂಟ್ರೆಸ್ಟ್ ಇಂದ ಕೆಲಸ ಮಾಡಕ್ ಹೋದ್ರೆ ಅಲ್ಲಿ ಕೆಲಸ ಮಾಡಿಕೊಳ್ಳೋದಿಲ್ಲ. ಬೆಂಗಳೂರು ವಿಭಾಗದಲ್ಲಿ 313 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೇಕು, ಅಲ್ಲಿ 654 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಆಯ್ತು, ಅಲ್ಲಿ ಜಾಸ್ತಿ ಇದ್ದಾವೆ. ನಮ್ದು ಏನ್ ಪರಿಸ್ಥಿತಿ ಅಂದ್ರೆ ನಮ್ಮ ಹತ್ರ 363 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೇಕು, 288 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಎಷ್ಟಿರ್ಬೇಕು ಅಷ್ಟೂ ಇಲ್ಲ, ಎಷ್ಟಿರ್ಬೇಕು ಅದಕ್ಕೆ 2 ಪಟ್ಟು ಹೆಚ್ಚಿಗಿದ್ದಾವೆ ಆ ಭಾಗದಲ್ಲಿ. ಇದೇ ಅಸಮಾನತೆ ಅಂತಕ್ಕಂಥದ್ದು.
ಆಯ್ತು, ನೀವು ಅಲ್ಲಿ ಡಬಲ್ ಕೊಟ್ಟಿದ್ದೀರಲ್ಲ, ನಮಗೆ 364 ಇರ್ಬೇಕಲ್ಲ, ಅದು ಡಬಲ್ ಕೊಡಿ. ಅದೆಷ್ಟಾಗ್ತದೆ? 660 ಆಗ್ತದೆ, 30 ಆಗ್ತದೆ. ಅದನ್ನ ಡಬಲ್ ಮಾಡಿ ನಮಗೆ ಕೊಡ್ರಿ. ಅಂದ್ರೆ ಇಲ್ಲ, ಅದು ನ್ಯಾಷನಲ್ ಎವರೇಜ್ ನಲ್ಲಿ ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ ಶಾಸಕರು ಒಂದಿಷ್ಟು ಆರೋಗ್ಯ ಕೇಂದ್ರಗಳನ್ನ ಕೇಳಿದ್ವಿ. ಇಲ್ಲ, ಅದು ನಿಯಮದ ಪ್ರಕಾರ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ. ಅಲ್ಲೇ ನಿಯಮ ಅಪ್ಲೈ ಆಯ್ತದೆ, ಇಲ್ಲ ಅಪ್ಲೈ ಆಗಿಲ್ಲ, ಇದನ್ನ ಕೇಳಬೇಕಾಗಿತ್ತು. ಎಲ್ಲಿವರೆಗೆ ಇಂತಹ ಪ್ರಶ್ನೆಗಳು ಬರಂಗಿಲ್ಲ ಅಲ್ಲಿವರೆಗೆ ಏನಾಗ್ತದೆ. ಇತ್ತೀಚೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕೋಆಪರೇಟಿವ್ ಬಿಲ್ಡಿಂಗ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷ ಲೀಟರ್ ಹಾಲು 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ಅದರಲ್ಲಿ 93 ಲಕ್ಷ ಲೀಟರ್ ಹಾಲು ದಕ್ಷಿಣ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತದೆ. 7 ಲಕ್ಷ ಲೀಟರ್ ಮಾತ್ರ ಉತ್ತರ ಕರ್ನಾಟಕದಲ್ಲಿ ಆಗ್ತದೆ. ಅದರಾಗ 1,70,000 ಲೀಟರ್ ಮಾತ್ರ ಕಲ್ಯಾಣ ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತದೆ. ನಾವು ಅಲ್ಲಿಯ ಜನರ ಬದುಕನ್ನು ಹಸನು ಮಾಡಬೇಕಾದ್ರೆ ಅಲ್ಲಿ ಹಾಲು ಉತ್ಪಾದನೆಯನ್ನ ಹೆಚ್ಚಳ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಅದನ್ನ ಪ್ರಯತ್ನ ಮಾಡ್ತಾ ಇಲ್ಲ. ಅವ್ರ ಹತ್ರ ಹೋಗಿ ಅದಕ್ಕೊಂದು ಯೋಜನೆ ಮಾಡಬೇಕು, ಅದನ್ನ ಮುಂದುವರಿಸಬೇಕು. ಯಾಕಂದ್ರೆ ಹಾಲು ಉತ್ಪಾದನೆ ಏನಿದೆ ಅಲ್ಲ, ಸರ್ಕಾರ 1 ಲೀಟರ್ ಹಾಲು ಉತ್ಪಾದನೆಗೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತದೆ. ನೀವು 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಅಂದ್ರೆ 5 ಕೋಟಿ ರೂಪಾಯಿ ಪ್ರತಿ ದಿನ ರೈತರಿಗೆ ಹೋಗ್ತಾ ಇದೆ, ಅದು ಅಲ್ಲಿಯ ಜನರಿಗೆ ಹೋಗ್ತಾ ಇದೆ. ನಮಗೇನಾಗ್ತಾ ಇದೆ? ಅದು ಬರಂಗಿಲ್ಲ. ಒಂದು ದಿನಕ್ಕೆ ಅವ್ರ ಹಾಲು ಉತ್ಪಾದನೆ ಮೂಲಕ ಒಂದು 500 ರೂಪಾಯಿ ಗಳಿಸಿದ್ರೆ ತಿಂಗಳಿಗೆ 15,000 ಆಯ್ತು, ವರ್ಷಕ್ಕೆ 1,80,000 ರೂಪಾಯಿ. ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ಗುಲ್ಬರ್ಗ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ಪರ್ ಕ್ಯಾಪಿಟಲ್ ಇನ್ಕಮ್ ದಾಖಲಾಗಿದೆ, 1,44,000. ರಾಜ್ಯದ ಸರಾಸರಿ ಎಷ್ಟಿದೆ ಅಂದ್ರೆ 3,80,000. ರಾಜ್ಯದ ಸರಾಸರಿ ತಲಾ ಆದಾಯ 3,80,000 ಇದೆ. ಗುಲ್ಬರ್ಗ ತಲಾ ಆದಾಯ 1,44,000 ಇದೆ. ನಮ್ಮ ರಾಯಚೂರು 1,63,000 ತಲಾ ಆದಾಯ. ಎಲ್ಲಿವರೆಗೆ ತಲಾ ಆದಾಯ ಹೆಚ್ಚಾಗೋದಿಲ್ಲೋ, ಎಲ್ಲಿವರೆಗೆ ಈ ಉತ್ಪಾದನೆ ಹೆಚ್ಚಾಗೋದಿಲ್ಲೋ, ಎಲ್ಲಿವರೆಗೆ ಜನರಿಗೆ ಬದುಕಲಿಕ್ಕೆ ಆದಾಯ ಬರೋದಿಲ್ಲೋ, ಅಲ್ಲಿವರೆಗೆ ಈ ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟಾದರೂ ರಸ್ತೆ ಮಾಡಿ, ಎಷ್ಟಾದರೂ ಕಟ್ಟಡ ಕಟ್ಟಿ, ಅದರಲ್ಲಿ ಏನು ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿರ್ತದೆ. ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಕಡಿಮೆ ಅಂತ ನಾವು ಹೇಳ್ತಾ ಇದ್ವಿ ಅಂದ್ರೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ತೇವೆ. ಪ್ರಯತ್ನ ನಾವು ಮಾಡ್ತಾ ಇಲ್ಲ. ಅದರ ಮೂಲಕ ನಾವೇನಾದ್ರೂ ಮಾಡ್ಬೇಕಂತ ಯಾರು ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಬಹಳ ಆಶ್ಚರ್ಯ, ರಾಯಚೂರು ಒಂದು ತಾಲೂಕಿನಲ್ಲಿ ಒಂದೇ ಒಂದು ಹಾಲು ಉತ್ಪಾದಕರ ಸಂಘ ಇಲ್ಲ. ರಾಯಚೂರು ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು 21 ಸಂಘಗಳಿದ್ದಾವೆ. ಅದೇನೋ 50 ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸಮಾನತೆ ಅಂತಕ್ಕಂಥದ್ದು ಏನಿದೆಲ್ಲ, ಇದು ಜಿಡ್ಡು ಬಟ್ಟಿ ನಿಂತಿದೆ. ಅದನ್ನ ತೊಡೆತಟ್ಟಿ ನಾವು ಏನಾದ್ರೂ ಎದ್ದು ಹೋರಾಟ ಮಾಡದೇ ಇದ್ರೆ, ಪ್ರಯತ್ನ ಮಾಡದೇ ಇದ್ರೆ, ಯೋಜನೆಗಳನ್ನು ರೂಪಿಸದೇ ಇದ್ರೆ, ಖಂಡಿತವಾಗಿಯೂ ಕೂಡ ಇನ್ನು 50 ವರ್ಷ ಆದ್ರೂ ಕೂಡ ನಾವು ಹಿಂದುಳಿಕೆ ಬಗ್ಗೆನೇ ಮಾತಾಡಬೇಕಾಗ್ತದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಇವತ್ತು ಆರ್ಟಿಕಲ್ 371J ಬಂದಿದೆ, ಎಲ್ಲ ಆಗಿಬಿಡ್ತದೆ ಅಂತ ನಾವೇನು ಭಾವಿಸಬೇಕಾಗಿಲ್ಲ. ಆರ್ಟಿಕಲ್ 371J ಅನುಷ್ಠಾನ ಮಾಡಲಿಕ್ಕೆ ಈ ರಾಜ್ಯದ 2/3% ಜನ ನಮ್ಮ ವಿರುದ್ಧ ಇದ್ದಾರೆ. ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಏನಾದ್ರೂ ಮಾಡಿ ಪಕ್ಕೆ ಹಾಕ್ತಾರೆ, ಏನಾದ್ರೂ ಮಾಡಿ ಆಗ್ಲಾರ್ದಂಗೆ ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಅದು ಅನುಷ್ಠಾನ ಆಗ್ಲಾರ್ದ ರೀತಿಯಿಂದ ಪ್ರಯತ್ನ ಮಾಡ್ತಾರೆ. ಇತ್ತೀಚೆಗೆ ಒಂದು ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಆಗಿದೆ. ಜಾತಿ ಗೀತಿ ಇದ್ರೂ ಕೂಡ ಅಲ್ಲಿರ್ತಕ್ಕಂಥದ್ದು ಒಂದು ಪ್ರೆಸ್ ಮೀಟ್ ಏನಂದ್ರೆ 371J ಇಂದ ಒಕ್ಕಲಿಗರಿಗೆ ಅನ್ಯಾಯ ಆಗ್ತದ ಅಂತ ಒಂದು ಪ್ರೆಸ್ ಮೀಟ್ ಆಗಿದೆ. 371J ಇಂದ ದಕ್ಷಿಣ ಕರ್ನಾಟಕದ ಒಕ್ಕಲಿಗರಿಗೆ ಅನ್ಯಾಯ ಆಗ್ತದಂತ ಪ್ರೆಸ್ ಮೀಟ್ ಆಗಿದೆ. ಒಂದೇ ಜಾತಿಗೆ ಹೆಂಗೆ ಅನ್ಯಾಯ ಆಗ್ತದ ಅಂತ ನನ್ಗೆ ಅರ್ಥ ಆಯ್ತು. ಇಡೀ ದಕ್ಷಿಣ ಕರ್ನಾಟಕ ಅನ್ಯಾಯ ಆಗ್ತದಂದ್ರೆ ಅದಕ್ಕೆ ಉತ್ತರ ಕೊಡ್ತದೆ. ಒಂದೇ ಜಾತಿಗೆ ಅನ್ಯಾಯ ಆಗುತ್ತಾ ಅಂತಕ್ಕಂಥ ಮಾತು ಬರ್ತದಂದ್ರೆ ದೇಶದಿಂದ ಅದು ಬರ್ತದೆ. ಇದನ್ನ ಯಾವುದೇ ಕಾರಣ, ಇದು ಒಂದಲ್ಲ, ಇದ್ರ ಹಿಂದೆ ಕೂಡ ಒಂದ್ ಯಾವ್ದು ಹಸಿರು ಸಂಘಟನೆ ಅಂತೇಳಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಮನವಿ ಕೊಟ್ಟು 371J ಇಂದ ಕರ್ನಾಟಕದ ಇನ್ನುಳಿದ ಪ್ರದೇಶಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನ ತೆಗೆದಾಕಬೇಕು ಅಂತಕ್ಕಂಥ ಮನವಿ ಕೂಡ ಮಾಡಿದ್ದಾರೆ. ಆಮೇಲೆ ನಮ್ಮ ಶಾಸಕರು, ಮುಂಬೈ ಕರ್ನಾಟಕದ ಶಾಸಕರು ನಮ್ಮನ್ನು ಕೂಡ ನಮ್ದು ಒಂದು ತಾಲೂಕೆ ತಗೊಂಡ್ರೆ ಅದಕ್ಕೆ ಸೇರಿಸಿ ಅಂತ ಮನವಿ ಮಾಡಿದ್ದಾರೆ. ಇಂಡಿ ತಾಲೂಕನ್ನ ಅದ್ರಾಗ ಸೇರಿಸಿ ಅಂತ ಮಾಡಿದ್ದಾರೆ. ಅಲ್ಲಿ ಯಾವುದು ನರಗುಂದ ತಾಲೂಕನ್ನ ತಗೊಂಡು ಸೇರಿಸಿ ಅಂತ ಮಾಡಿದ್ದಾರೆ. ಗದಗ ಜಿಲ್ಲೆ ಹಳ್ಳಿಗಳನ್ನ ತಂದಿಲ್ಲಿ ಸೇರಿಸಿ ಅಂತ. ನೀವು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ತಂದು ಕೊಡಿ, ಅದು ಅಲ್ಲಿಂದ ಡೈರೆಕ್ಟ್ ತಗೊಂಡಿಲ್ಲ.
ಆ ತಾಲೂಕು ತಂದು ನಮ್ಮ ದೇದೂರು ತಾಲೂಕಿನಾಗ ರಾಯಚೂರು ತಾಲೂಕಿನಾಗ ಟ್ರಾನ್ಸ್ಫರ್ ಮಾಡಿ ಇಡೀ ತಾಲೂಕು ಜಮೀನು ಜೊತೆ ಸಾಧ್ಯ ಇದ್ರೆ ಅದನ್ನು ಮಾಡಿ, ಇಲ್ಲದೆ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪ್ರದೇಶವನ್ನ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಸೇರಿಸಲಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾರಿಗೂ ಕೂಡ ಯಾರಾದ್ರೂ ಇರಲಿ. ಹಿಂದೆ ಒಬ್ಬರು ಮೊಳಕಾಲ್ಮೂರನ್ನ ಸೇರಿಸ್ತೀನಿ ಅಂತ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಸಚಿವರು. ಮೊಳಕಾಲ್ಮೂರನ್ನ ನಾನು ಬಳ್ಳಾರಿಗೆ ಸೇರಿಸ್ತೀನಿ ಅಂತ. ಅವಾಗ ಚಿತ್ರದುರ್ಗದವ್ರು ಅಂತ ಹೇಳಿದ್ರು, ಚಿತ್ರದುರ್ಗವನ್ನ ನಾವು ಬಳ್ಳಾರಿ 370 ಸೇರಿಸ್ತೇವೆ ಅಂತ. ನಾನು ಚಿತ್ರದುರ್ಗದಾಗ ಹೋಗಿ ಹೇಳಿ ಬಂದಿದ್ದೇನೆ, ಯಾವುದೇ ಕಾರಣಕ್ಕೆ ಸೇರ್ಸಕ್ಕೆ ನಾವು ಕೊಡೋದಿಲ್ಲ, ಯಾವುದೇ ಕಾರಣ ಒಂದು ಹಳ್ಳಿ ಕೂಡ ಸೇರಿಸ್ಲಿಕ್ಕೆ ನಾವು ಒಪ್ಪೋದಿಲ್ಲ ಅಂತ ನಾನು ಚಿತ್ರದುರ್ಗದಾಗೆ ಹೋಗಿ ಹೇಳಿ ಬಂದಿದ್ದೇನೆ. ಯಾಕಂದ್ರೆ ಆ ರೀತಿ ನಾವು ಒಪ್ಪಿತಾ ಹೋದ್ರೆ ಖಂಡಿತವಾಗಿಯೂ ಇದು ಇನ್ನೊಂದು ತೆಲಂಗಾಣ ಆಗ್ತದೆ, ಇನ್ನೊಂದು ಆಂಧ್ರ ಪ್ರದೇಶ ಆಗ್ತದೆ. ನಮಗೆ ಅದು ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲೇ ಇದ್ದು ಎಲ್ಲಾ ರೀತಿಯ ಹಕ್ಕನ್ನ ನಾವು ಪಡೆಯಲಿಕ್ಕೆ ಅರ್ಹರಿದ್ದೇವೆ. ಆ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ, ಮಾಡ್ತೇವೆ ಅನ್ನುವಂತ ಮಾತನ್ನ ಕೂಡ ನಾವು ಹೇಳಬೇಕಾಗಿದೆ. ಇವತ್ತು 371 ಅನುಷ್ಠಾನದಲ್ಲಿ ಸಾಕಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ಮೊದಲನೇದಾಗಿ ಆಗ್ಬೇಕಾಗಿರೋದು ಏನು? 371 ಕಾನೂನು, ನಮ್ದು ವಿಶೇಷ ಕಾನೂನು 371 ಇದು ರಾಜ್ಯದಲ್ಲಿ, ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಒಂದು ಕಾನೂನು ಆಗಿರ್ತದೆ. 371 ತೆಲಂಗಾಣದಲ್ಲಿತ್ತು, ಆಂಧ್ರದಲ್ಲಿತ್ತು, ಮಹಾರಾಷ್ಟ್ರದಲ್ಲಿತ್ತು, ಬೇರೆ ಬೇರೆ ರಾಜ್ಯಗಳಲ್ಲಿದ್ರು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ 371 ಎಲ್ಲಾ ರಾಜ್ಯಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ 371 ಆಗಿರೋದ್ರಿಂದ ಅದು ಕಾನೂನು ಮಾಡುವಾಗ ಕೆಲವೊಂದು ತಪ್ಪುಗಳು ಆಗಿದ್ದಾವೆ. ಅದನ್ನ ಹಂತ ಹಂತವಾಗಿ ಸರಿಪಡಿಸಬೇಕು, ಹಂತ ಹಂತವಾಗಿ ಅದನ್ನ ಸರಿಪಡಿಸಬೇಕಾಗಿತ್ತು. ದುರಾದೃಷ್ಟ ಈ ಕಳೆದ ಒಂದು ದಶಕದಲ್ಲಿ ಅದು ಪರಿಪೂರ್ಣವಾಗಿ ಸರಿಪಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವೊಂದು ಗೊಂದಲಗಳಿದ್ದಾವೆ. ಆ ಗೊಂದಲಗಳನ್ನು ಹೀಗೆ ಉದಾಹರಣೆ ಹೇಳ್ತೀನಿ, ಯಾವ ರೀತಿ ಗೊಂದಲಗಳಿದ್ದಾವೆ. ಆ ನಮ್ಮ ರೂಲ್ ಅಲ್ಲಿ ಏನಿದೆ ಅಂದ್ರೆ 371 ಸರ್ಟಿಫಿಕೇಟ್ ಯಾರಿಗೆ ಕೊಡಬೇಕು ಅಂತ. ಯಾರಿಗೆ ಕೊಡಬೇಕು ಅಂದ್ರೆ ಯಾರಿಗೆ ಹುಟ್ಟಿರ್ತಾರೋ ಅವ್ರಿಗೆ ಕೊಡ್ಬೇಕಂತ. ಈ ನೌಕರಿ ಮಾಡಕ್ ಬಂದಿರ್ತಾರ, ಈ ನೌಕರಿ ಮಾಡಕ್ ಬಂದಾಗ ಇಲ್ಲಿ ಡೆಲಿವರಿ ಆಗಿರ್ತದೆ, ಅವ್ರ ಮಿಸಸ್ಗೆ ಮಕ್ಕಳಾಗಿರ್ತಾವ, ಅವು ಈಗ ಬೆಳೆದು ಮೆಡಿಕಲ್ ಸೀಟು MD ಸೀಟಿಗೆ ಅಲ್ಲಿ ಕಾಯಕತ್ತಾವ. ಅವೆಲ್ಲ ಬಂದು ಇಲ್ಲಿ ಸರ್ಟಿಫಿಕೇಟ್ ತಗೊಳಕತ್ತಾರೆ, ಏನೋ ನನ್ನ ಮಗ ಇಲ್ಲೇ ಹುಟ್ಟೆ ಅಂತ. ಅದಕ್ಕೆ ನಮ್ಮ ವಕೀಲರು ಏನಾರ ಮಾಡಿ IAC ಹತ್ರ ಜಗಳ ಮಾಡಿ ಅದನ್ನ ಸರ್ಟಿಫಿಕೇಟ್ ಕೊಡಿಸ್ಬೇಕಂತ ಅವ್ರ ಪ್ರೊಫೆಷನ್, ಅದನ್ನ ಅಧ್ಯಕ್ಷ ಮಾಡೋದಿಲ್ಲ. ಆದ್ರೆ ಈ ರೀತಿ ಸರ್ಟಿಫಿಕೇಟ್ ಕೊಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಇನ್ನೊಂದು ನಡೆದಿರ್ತದೆ, ಈ ಬೇರೆ ಬೇರೆ ಭಾಗದ ಮಕ್ಕಳನ್ನ ಇಲ್ಲಿರುವ ಸರ್ಕಾರಿ ಶಾಲೆಗೆ ಸೇರಿಸಿ ಅವ್ರು ತಮ್ಮ ಜಿಲ್ಲೆಯಲ್ಲೇ ಅವ್ರು ಓದಿಸ್ತಾರೆ. ಇಲ್ಲಿ ಬರಂಗಿಲ್ಲ, ಅವರು ಇಲ್ಲಿ ಓದ್ಲಿಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಬಂದು ರೈತರು ಹರಿಜನವಾಡದಾಗ ಓದಿ, ರೈತರು ನಿಜಲಿಂಗ ಪಾಲನೆ ಶಾಲೆಗೆ ಓದಿ, ಯಾವ್ದೋ ಪದ್ದತಿಯಾಗಿ ಓದಿ, ನಮ್ಗೇನು ತೊಂದರೆ ಇಲ್ಲ. ಅವ್ರ ಅಡ್ಮಿಷನ್ ಇಲ್ಲಿ ಮಾಡಿ ತಮ್ಮೂರಾಗ ಚಲೋ ಪ್ರೈವೇಟ್ ಶಾಲೆ ಹೋಗ್ತಿರ್ತಾವ ಹುಡುಗರು. ಅದು ಯಾಕಂದ್ರೆ ಇದು ಮಕ್ಕಳು ಸರ್ಟಿಫಿಕೇಟ್ಸ್ ಇಲ್ಲ, 371 ಸರ್ಟಿಫಿಕೇಟ್ ತಗೊಳಕ ಅದೊಂದು ಅಲ್ಲಿ ಓದ್ಯಾರಲ್ಲ ಕೊಡಿ ಅಂತ ಬರ್ತಾರೆ AC ಅಂತ. ಅವು AC ಯಾರು ಬಂದಿರ್ತಾವ, ಹೊರಗಿನ ಬಂದಿರ್ತಾವ, ಗೊತ್ತಾಗಲ್ಲ, ಸರ್ಟಿಫಿಕೇಟ್ ಕೊಟ್ಬಿಡ್ತಾವ. ಆಮೇಲೆ ನಮ್ಮ ಮಕ್ಕಳಿಗೆ ಅನ್ಯಾಯ. ನಾವು ಹಾಗಾಗಿ ಆ ನಿಯಮಗಳಿಂದವಲ್ಲ, ಆ ನಿಯಮವನ್ನ ಇನ್ನೂ ಕಟ್ಟುನಿಟ್ಟಾಗಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಯಾರೂ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಈಗ ನಮ್ಮ ಹತ್ರ ಏನಾಗಿತ್ತಂದ್ರೆ 371 ನೇಮಕಾತಿ ಸಂದರ್ಭದಲ್ಲಿ ಮೆರಿಟ್ ಇದ್ದವ್ರನ್ನ ನಾನ್ ಲೋಕಲ್ಗೆ ಸೆಲೆಕ್ಷನ್ ಮಾಡಬೇಕು ಅಂತ ಬಹಳ ಸಲ ಪ್ರಯತ್ನ, ಅದು ಟ್ರಾನ್ಸ್ಫರ್ ಪ್ರಯತ್ನ ಅದು ಇದೆ. 10 ವರ್ಷ ಇಲ್ಲಿ ಓದಿದ್ರೆ ಕೊಡ್ಬೇಕಂತ ಇದೆ, ಮತ್ತೆ 10 ವರ್ಷ ಹೋಗ್ತಾನೆ ಅವ ಅಲ್ಲಿ ಶಾಲೆ ಎಲ್ಲಿ ಓದ್ತಿರ್ತಾನ, ಇಲ್ಲಿ ಅಡ್ಮಿಷನ್ ಇರ್ತದ, ತತ್ತಿ ಹಾಲು ಅಕ್ಕಿ ಪಕ್ಕಿ ಎಲ್ಲ ಆ ಶಾಲೆ ಮಾಸ್ತರ್ಗಳು ಬರಬರಿ ಮಾಡ್ತಾರ. ಆ ಮಕ್ಕಳು ಓದಿ ಪಾಸ್ ಹಾಕಿರ್ತಾವ, ಹಿಂಗ ಎಲ್ಲಾರು ಪಾಸ್ ಮಾಡ್ಬೇಕಂತ ಐತಲ್ಲ, ಫೇಲ್ ಮಾಡಂಗಿಲ್ಲ, ಎಲ್ಲಾರು ಪಾಸ್ ಮಾಡ್ಬೇಕಂತ ಐತಲ್ಲ, ಪಾಸ್ ಹಾಕಿ ಹೋದವ 10ನೇ ಕ್ಲಾಸ್ ಬಂದು ಎಕ್ಸಾಮ್ ಬಂದು ಇಷ್ಟೇ ಇರೋದು. ಹಾಗಾಗಿ ನಾನು ಇತ್ತೀಚೆಗೆ ನಾವು ನಮ್ಮ ಶಾಸಕ ವಿಧಾನ ಪರಿಷತ್ ಸದಸ್ಯರ ಜೊತೆ ಹೋಗಿ ಸೆಕ್ರೆಟರಿ ಮೇಡಮ್ ಭೇಟಿ ನೀವು ಮಕ್ಕಳನ್ನ ಮತ್ತು ಟೀಚರ್ಗಳನ್ನ ಬಯೋಮೆಟ್ರಿಕ್ ಮಾಡ್ರಿ ಅಂತ ಕೇಳಿದ್ವಿ. ಹೋದ ವರ್ಷ ಕೇಳಿದ್ವಿ, ಅದೇನೋ ಈ ಜೂನ್ಲಿಂದ ಮಾಡ್ತಾರೆ ಅಂತ ಕೇಳಿದ್ವಿ. ಮಕ್ಕಳನ್ನು ಕೂಡ ಬಯೋಮೆಟ್ರಿಕ್ ಮಾಡ್ರಿ ಅಂತ. ಯಾಕಂದ್ರೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಇವ್ರನ್ನೇನ್ ಮಾಡ್ತಾರೆ, ಅವ್ ಅಟೆಂಡೆನ್ಸ್ ಹುಡುಕ್ಬೇಕಲ್ಲ. ಟೀಚರ್ ಅಟೆಂಡೆನ್ಸ್, ಮಕ್ಕಳ ಅಟೆಂಡೆನ್ಸ್ ಎರಡನ್ನೂ ಬಯೋಮೆಟ್ರಿಕ್ ಮಾಡ್ರಿ ಅಂತ ಕೇಳಿದ್ವಿ. ಜೂನ್ಲಿಂದ ಮಾಡ್ತೀವಿ ಅಂತ ಹೇಳಿದಾಗ ಅದೇನಾದ್ರು ಮಾಡಿದ್ರೆ ಈ ಅವ್ಯವಹಾರ ನಡೀತದೆ. ಬಟ್ ನಮ್ಮ ಕಾನೂನಲ್ಲಿ ಏನ್ ಮಾಡ್ಬೇಕಂದ್ರೆ ಯಾರಿಗೆ ಬೇಕು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಲಾರ್ದಂತ ಮಾಡಬೇಕು. ಅದರ್ವೈಸ್ ಈ ಕೋಟಿ ರೂಪಾಯಿ ಮೆಡಿಕಲ್ ಸೀಟ್ ಹೆಸರಿನಲ್ಲಿ ಯಾರು ಅದನ್ನ ಸರಿ ಮಾಡತಕ್ಕಂಥ ಕೆಲಸ ಆಗಿದೆ. ಇದೇ ರೀತಿ ನಮ್ಮ ಹತ್ರ ಯಾಕೆ ನಮ್ಮ ಹತ್ರ ನೋಡಿ ಜನರ ಮನಸ್ಥಿತಿ ಹೆಂಗಿದೆ ಅಂದ್ರೆ
ಈ ನೇಮಕಾತಿ ಸಂದರ್ಭದಲ್ಲಿ ಮೆರಿಟ್ ನಲ್ಲಿ ನಾನ್ ಎಜುಕೇಟ್ ಸೆಲೆಕ್ಷನ್ ಮಾಡ್ತೀವಿ. ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಯಾವ ನಾನ್ ಎಜುಕೇಟ್ ಸೆಲೆಕ್ಷನ್ ಆಗಿ ನಾವು ರೈತರು ಬಳ್ಳಾರಿ ಅಂತ ತಿಳ್ತೇವೆ. ಅವ್ನು ಕೋರ್ಟಿಗೆ ಬಿಡ ನಾನು ಎಜುಕೆ ಮೀಸಲಾತಿ ಕೋರಿದ್ದೀನಿ, ನನಗೆ ಎಜುಕೆದಾಗೆ ಸೆಲೆಕ್ಷನ್ ಮಾಡಬೇಕು, ಕೋರ್ಟಿ ಬೇಗ ನಮ್ಮವ್ರು ಕೋರ್ಟಿ ಬೇಗ. ಅಂದ್ರೆ ಇಂಥ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಜನ ಕೂಡ ನಮ್ಮ ಭಾಗದಲ್ಲಿದ್ದಾರೆ. ಅರೆ ನಾನು ಮುಂದಕ್ಕೆ ಹೋದ್ರೆ ನಾನು ಕೆಳಗೆ ಇನ್ನೊಬ್ರು ಬರ್ತಾನಂತಕ್ಕಂಥ ಕನಿಷ್ಠ ಅರಿವು ಕೂಡ ಇರುವಂತ ವಿದ್ಯಾವಂತರು ಇಲ್ಲ. ಬಹಳ ನಾವು ಯಾರಿಗೆ ಹೋರಾಟ ಮಾಡ್ತೀವಿ, ಎಷ್ಟು ಜನ ಸೇರಿ ಯಾರು ಸಲ ಮಾಡಿ ನಿಮ್ ಸಲ ಹೋರಾಟ ಮಾಡಕ್ಕೆ ನೀವು ಒಂದು ಪೋಸ್ಟ್ ನಿಮ್ಗೆ ನೌಕರಿ ಹೋಗೋದಿಲ್ಲ, ನೌಕರಿ ಸಿಗ್ತದ, ಆದ್ರೆ ನನಗೆ ಇಲ್ಲೇ ಬೇಕು ಇದ್ರಾಗೆ ಬೇಕು ಅನ್ನುವಂತ ಮನಸ್ಥಿತಿ ಬೆಳ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇದೆಲ್ಲ ಸಮಸ್ಯೆ ಇವತ್ತು ಸೃಷ್ಟಿ ಆಗ್ತಾ ಇರ್ತಕ್ಕಂಥ ಅಂತವೆಲ್ಲವನ್ನ ಸರಿಪಡಿಸ್ತಕ್ಕಂಥ ಅವಶ್ಯಕತೆ. ಆ ಕಾರಣಕ್ಕೆ ಏನ್ ಮಾಡಿದ್ದಾರೆ ಸರ್ಕಾರದವರು, ಕಲ್ಯಾಣ ಕರ್ನಾಟಕದಲ್ಲಿ ನೇಮಕಾತಿ ಆದ್ರೆ 10 ವರ್ಷ ನೀವು ಕಲ್ಯಾಣ ಕರ್ನಾಟಕದಲ್ಲೇ ನೌಕರಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಇವ್ರು ನೌಕರದಾಗೆಲ್ಲ ನಾವು ಇಲ್ಲ ನಾನು ಬೆಂಗಳೂರಾಗ ನೌಕರಿ ಮಾಡ್ತೀನಿ ಅನ್ನೋದು ಒಬ್ಬನ ಮನಸ್ಥಿತಿ ಬೇರೆ, ರೈತರಾಗೆ ನೌಕರಿ ಮಾಡ್ತೀನಿ ಅಂತ ಒಬ್ಬನ ಮನಸ್ಥಿತಿ ಬೇರೆ. ತಮಗೆ ಹೆಂಗ್ ಬೇಕಾಗಿ ಕಾನೂನು ಚೇಂಜ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಅಂತ ಪ್ರಯತ್ನ ಆಗಬಾರದು. ನಾನು ಹಾಗಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ, ನೀವು ಒಂದು ಉಪ ಸಮಿತಿಯನ್ನ ಮಾಡ್ರಿ, ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಅದರ ಕೆಳಗಡೆ ಇನ್ನೊಂದು ಉಪ ಸಮಿತಿ ಮಾಡ್ರಿ, ನಮ್ಮಂತವ್ರನ್ನೆಲ್ಲ ಕರೀರಿ, ನಾವು ಹೇಳ್ತೇವೆ ಪ್ರಾಕ್ಟಿಕಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು. ಆ ಸಮಸ್ಯೆಗಳನ್ನ ಬಗೆಹರಿಸಿ, ಈ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ನಮ್ಗೆ ಆಗಿದಾಗ ಅದನ್ನ ಸರಿಪಡಿಸ್ತಕ್ಕಂಥ ಬಹಳ ಜನ ಪ್ರಮೋಷನ್ ಆಗಿದ್ದಾರೆ. ರಾಯಚೂರು ಎಸಿ ಆಫೀಸ್ ನಲ್ಲಿ ನಾವು ಒಂದ್ಸಲ 11 ಸರ್ಟಿಫಿಕೇಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದೇವೆ. ನನ್ನ ವಿರುದ್ಧನೇ ಒಂದು ಸಂಘ ಆಗಿದೆ ಇಲ್ಲಿ ರಾಯಚೂರಿನಲ್ಲಿ. ಈ ನಾನ್ ಲೋಕಲ್ಸ್ ಎಲ್ಲ ಸೇರಿ ನನ್ನ ವಿರುದ್ಧ ಸಂಘ ಮಾಡಿದ್ದಾರೆ. ರಜಾ ಅದು ನಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸ್ತಾನ ಅಂತ ಒಂದು ಸಂಘ ಇದೆ. ಎಸಿಗೆ ಡಿಸಿ ಕಂಪ್ಲೇಂಟ್ ಮಾಡ್ಯಾರ, ಅನಗತ್ಯವಾಗಿ ನೇರ ಜವಾಬ್ದಾರಿ ಇಂತಹ ಕಟ್ಟ ಬರ್ತಾನೆ ಸರ್ಟಿಫಿಕೇಟ್ ಸಲುವಾಗಿ ಕ್ರಿಮಿನಲ್ ಕೇಸ್ ಮಾಡಿ ರಜಾ ಮೇಲೆ ಅಂತ ಡಿಸಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಸರ್ಟಿಫಿಕೇಟ್ ಕ್ಯಾನ್ಸಲ್ ಮಾಡಿ ಇದಕ್ಕೆ ಅಧಿಕಾರ ಅದ, ಇಂತಹ ಕಟ್ಟ ಬರ್ತಾನ, ಇಂತಹ ಅರ್ಜಿ ಕೊಡ್ತಾನ, ಇಂಥವೆಲ್ಲ ಮನಸ್ಥಿತಿ ಬೆಳೆದಿರೋದ್ರಿಂದ ನಾವು ಅದನ್ನ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಮೂರನೇದಾಗಿ KKR, ಈ KKR ಸುಧಾರಣೆ ಆಗೋ ತರ ಕಲ್ಯಾಣ ಕರ್ನಾಟಕ ಸುಧಾರಣೆ ಆಗಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಅಂದ್ರೆ ಏನು? ಈ ವಿಧಾನಸಭಾವಾರು ಶಾಸಕರಿಗೆ ಅನುದಾನ ಹಂಚಿಕೆ ಮಾಡೋದನ್ನ ತೆಗೆದುಹಾಕಬೇಕು. ಹಿಂದುಳುವಿಕೆ ಆಧಾರದ ಮೇಲೆ ಒಂದು 5 ವರ್ಷನೋ 10 ವರ್ಷನೋ ಆ ಪ್ರದೇಶ ಯಾಕೆ ಹಿಂದುಳಿದಿದೆ ಅಂತಕ್ಕಂಥ ಅಧ್ಯಯನದ ವರದಿಯ ಆಧಾರದ ಮೇಲೆ ಅನುದಾನ ಹಂಚಿಕೆ ಮಾಡಬೇಕು. ಈಗ ರಾಯಚೂರು ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿರಬೇಕಿತ್ತು, ಎಷ್ಟು ಶಾಲೆ ಇದ್ದಾವೆ, ಎಷ್ಟು ಅಂಗನವಾಡಿಗಳಿರ್ಬೇಕಾಗಿತ್ತು, ಎಷ್ಟು ಅಂಗನವಾಡಿಗಳಿದ್ದಾವೆ, ಎಷ್ಟು ರಸ್ತೆಗಳಿರ್ಬೇಕಾಗಿತ್ತು, ಎಷ್ಟು ರಸ್ತೆಗಳಿದ್ದಾವೆ, ಎಷ್ಟು ಆಸ್ಪತ್ರೆಗಳಿರ್ಬೇಕಾಗಿತ್ತು, ಎಷ್ಟು ಆಸ್ಪತ್ರೆಗಳಿದ್ದಾವೆ, ಆ ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪ್ಗಳಿಗೆ ಅನುದಾನ ಹಂಚಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ನಂಜುಂಡಪ್ಪವ್ರಿಗೆ ಮೇಲೆ ನಿಮ್ಗೆ ಡಿಸ್ಕ್ರಿಪ್ಷನರಿ ಕೊಡ್ತಾರ, ನೀವು 25% ಎಜುಕೇಶನ್ ಅಂತ ಹೇಳ್ಯಾರ, 25% ನಲ್ಲಿ ಕಟ್ಟಡ ಕಟ್ಟಿ ಹಾಕ್ತೀವಿ ನೀವು. ನನಗೆ ಅದು ಬೇಕಾಗಿಲ್ಲ. 25% ಅನುದಾನ ಇದ್ರು ಕೂಡ ಏನೇನು ಮೂಲಭೂತ ಸೌಕರ್ಯದ ಅವಶ್ಯಕತೆ ಇದೆ ಎಲ್ಲವನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಆ ಪ್ರದೇಶದಲ್ಲಿ. ಅದಾಗದೇ ಇದ್ರೆ ಖಂಡಿತವಾಗಿಯೂ ಶೈಕ್ಷಣಿಕವಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಆ ಮಂಡಳಿ ಮತ್ತು ಈ ಭಾಗದ ಮೂಲಭೂತ ಸೌಕರ್ಯ ಒಂದೆಲ್ಲ ಜನರ ಬದುಕನ್ನು ಕೂಡ ಅಭಿವೃದ್ಧಿ ಪಡಿಸ್ತಕ್ಕಂಥ, ಜನರ ಬದುಕನ್ನು ಕೂಡ ಮುಂದಕ್ಕೆ ತೆಗೆದು ಹೋಗ್ತಕ್ಕಂಥ ಯೋಜನೆಗಳನ್ನ ಮಂಡಳಿ ಮಾಡಬೇಕು. ಮಾಡದೇ ಇದ್ರೆ ಖಂಡಿತವಾಗಿ ಕೂಡ ನಾವು ಜನರ ಬದುಕು ಅಸೆಸ್ ಮಾಡ್ಲಾರ್ದೇ ಇರೋದು, ಚಲೋ ರೋಡ್ ಮಾಡಿ ಚಲೋ ಬಿಲ್ಡಿಂಗ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಕೂಡ ಇದು ಸರಿಯಾದ ರೀತಿಯಿಂದ ಹೋಗ್ತಾ ಇದೆ ಅಂತ ಅನಿಸಂಗಿಲ್ಲ. ಹಾಗಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, KKR ಮಂಡಳಿಗೆ ನೀವು ಒಂದು ಕಮಿಟಿಯನ್ನ ಮಾಡಿ, ಒಂದು 10 ವರ್ಷದ ಯೋಜನೆಗಳನ್ನ ಮಾಡಿ, 10 ವರ್ಷದ ಯೋಜನೆಗಳಲ್ಲಿ ನೀವು ಮೂಲಭೂತ ಸೌಕರ್ಯನೂ ಮಾಡಿ, ಅದರಲ್ಲಿ ಜನರ ಬದುಕಿಗಾಗಿ ಬೇಕಾದಂತಹ ಯೋಜನೆಗಳನ್ನು ಕೂಡ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾವು ಮಾಡಬೇಕು. ಅದರಲ್ಲಿ ನೀವು ನೀರಾವರಿಯನ್ನು ಖರ್ಚು ಮಾಡಿ, ಅಡಿಷನಲ್ ನೀರಾವರಿ, ಅಡಿಷನಲ್ ಕೆರೆಗಳನ್ನ ನಿರ್ಮಾಣ ಮಾಡಿ, ಅಡಿಷನಲ್ ಚೆಕ್ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡಿ, ಅಡಿಷನಲ್ ಆಗಿ ಸರ್ಕಾರ ಏನು ಮಾಡ್ತಾರೆ ಅದನ್ನು ಬಿಟ್ಟು ಉಳಿದಿದ್ರು ಕೂಡ ನೀವು ಮಾಡಿ ಈ ಭಾಗದ ಎಲ್ಲಾ ಪ್ರದೇಶಗಳಿಗೆ ನೀವು ಅಭಿವೃದ್ಧಿ ಪಡಿಸ್ಲಿಕ್ಕೆ. ಯಾಕಂದ್ರೆ ಆರ್ಟಿಕಲ್ 371A ಯಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ KKR ರೀಜನ್ ಅಂತಿದೆ ವಿನಾ ರೋಡ್ ಮಾಡ್ಬೇಕಂತಿಲ್ಲ, ಡ್ರೈನ್ ಮಾಡ್ಬೇಕು ಅದು ಒಂದೇ ಮಾಡ್ಬೇಕಂತಿಲ್ಲ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ರೀಜನ್ ಮೇಲೆ ನೀವು ಮುಂದಾಲೋಚನೆ ಮೇಲೆ ಯೋಜನೆಗಳನ್ನ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ KKRDB ಅಧ್ಯಕ್ಷರ ಜೊತೆಗೂ ಕೂಡ ಈ ಸಮಿತಿ ಮುಂದಿನ ದಿನಮಾನಗಳಲ್ಲಿ ಬಹಳ ಅಧ್ಯಕ್ಷರೊಬ್ಬರೇ ಅಲ್ಲ,
ಆ ಇಡೀ ಮಂಡಳಿಯ ಜೊತೆ ಸಭೆಯನ್ನ ಮಾಡ್ತಕ್ಕಂಥ ಒತ್ತಾಯವನ್ನು ಸಹ ನಾವು ಮಾಡಬೇಕು. ಇಡೀ ಮಂಡಳಿ ಯಾರ ಸದಸ್ಯರಿದ್ದಾರೆ ಅವರೆಲ್ಲರ ಜೊತೆಗೂ ಕೂಡ ಇದರ ಬಗ್ಗೆ ನಾವು ಒಂದು ಸಭೆಯನ್ನ ಮಾಡೋದ್ರ ಮೂಲಕ ನಾವು ಒತ್ತಾಯವನ್ನ ಮಾಡಬೇಕು. ಅನಗತ್ಯವಾಗಿ ಏನು ಹೊರೆ ಆಗ್ತಾ ಇದೆ ಆ ಮಂಡಳಿ ಮೂಲಕ ಖರ್ಚು ಮಾಡಲಿಕ್ಕೆ. ಆಮೇಲೆ ಆ ಮಂಡಳಿ ಸಶಕ್ತ ಇಲ್ಲ. ಅವ್ರು 5,000 ಕೋಟಿಯಲ್ಲಿ 4,500 ಕೋಟಿ ರೋಡು ಬಿಲ್ಡಿಂಗ್ ಖರ್ಚು ಮಾಡ್ತಾರೆ. ಆದ್ರೆ ಅವ್ರಿಗೆ ಒಂದು ಇಂಜಿನಿಯರಿಂಗ್ ಸೆಕ್ಷನ್ ಇಲ್ಲ. ಅವ್ರು ರಿಟೈರ್ಡ್ ಆದ ಮಂದಿಗೆಲ್ಲ ಸೇರ್ಸಿದ್ದಾರೆ. DC ಆಫೀಸ್ನಾಗ ರಿಟೈರ್ಡ್ ಆದವ್ರನ್ನ ಮಂಡಳಿ ಹೆಸರಲ್ಲೇ ಮಂಡಳಿಯಲ್ಲಿ ಕೂಡ ರಿಟೈರ್ಡ್ ಆದ ಇಂಜಿನಿಯರ್ಗಳೆಲ್ಲ ಸೇರ್ಸ್ಕೊಂಡಾರ. ಅದರಲ್ಲಿ ಏನು ಮಾಡಕ್ಕಾಗಲ್ಲ. ಇಂದಾಗ ಏನು ಮಾಡಿಲ್ಲ ಅವರು ಇಂಜಿನಿಯರ್ಗಳು. ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ತಾರೆ ನನಗೆ ಅನುಮಾನ ಐತಿ. ಹಾಗಾಗಿ ಒಂದು ಹೊಸ ಇಂಜಿನಿಯರಿಂಗ್ ಸೆಕ್ಷನ್ ಆ ಮಂಡಳಿಯಲ್ಲಿ ಆಗಬೇಕು. ಅದು ತಾಲೂಕಿನಲ್ಲಿ ಇರಬೇಕು, ಜಿಲ್ಲೆಯಲ್ಲಿ ಇರಬೇಕು, ವಿಭಾಗದಲ್ಲಿ ಕೂಡ ಇರಬೇಕು. ಆ ರೀತಿ ಮಂಡಳಿಗೆ ಆ ಅಧಿಕಾರವನ್ನ ತರುವ ರೀತಿ ನಾವು ಕೆಲಸ ಮಾಡಬೇಕು. ಅದರ ಜೊತೆಗೆ ಉನ್ನತ ಇಲಾಖೆಗಳ ಜೊತೆಗೆ ಸಂಯೋಜನೆ ಮಾಡೋದ್ರ ಮೂಲಕ ಮಂಡಳಿ ನೋಡ್ರಿ ಎಷ್ಟು ಇದಾಗ್ತಾ ಇದೆ ಅಂದ್ರೆ ಆ ಮಂಡಳಿ ಮೂಲಕ ಸರ್ ಹೇಳ್ತಾ ಇದ್ದಾರೆ ಆಕ್ಷನ್ ಪ್ಲಾನ್ ಆಗೋದಿಲ್ಲ. ಅದು ಆಕ್ಷನ್ ಪ್ಲಾನ್ ಯಾಕೆ ಆಗಿಲ್ಲ ಅಂದ್ರೆ ಅವರು ಒಂದು ಗೈಡ್ಲೈನ್ಸ್ ಮಾಡಿಬಿಟ್ಟಿದ್ದಾರೆ. ಸೋಷಿಯಲ್, ನಾನ್ ಸೋಷಿಯಲ್, SCP, TSP 50% ಗಿಂತ ಹೆಚ್ಚಿನ ಜನಸಂಖ್ಯೆ ಇದ್ರೆ ಅಷ್ಟೇ SCP ಅಲ್ಲಿ ನೀವು ಅನುದಾನ ಬಳಕೆ. ಆ ಊರಿಗೆ 50%, ಊರಿಗೆ 50% ಹೆಂಗಿರ್ಲಿ, ಆ ಓಣಿಗೆ 50% ಅಂತ ಇರ್ತದೆ, ಆ ವಾರ್ಡಿಗೆ 50% ಅಂತ ಇರ್ತದೆ. ಅದನ್ನ ಬಿಟ್ಟು ಇಡೀ ಊರಿಗೆ 50% ಇರಬೇಕು ಅಂತ ಮಾಡಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿ ಕ್ರಿಯಾ ಯೋಜನೆ ಅಪ್ರೂವಲ್ ಆಗ್ಲಾರ ರೀತಿ ಇವ್ರು ಕಳಿಸ್ತಾರ, ಅವ್ರು ರಿಜೆಕ್ಟ್ ಮಾಡ್ತಾರೆ, ಕಳಿಸ್ತಾರ, ಅವ್ರು ರಿಜೆಕ್ಟ್ ಮಾಡ್ತಾರೆ. ಇದು ಬಗೆಹರಿಯುವುದು. ಆಮೇಲೆ ಯಾವ ರೀತಿ ಇದೆ ಅಂದ್ರೆ ಮಂಡಳಿಯಲ್ಲಿ ಅನುದಾನ ಖರ್ಚು ಮಾಡ್ಲಿಕ್ಕೆ ಅಧಿಕಾರ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೇ ಕೊಡಬೇಕು. ಅದನ್ನ ನೀವು ಬಿಲ್ ಕೊಟ್ಟರು ಸ್ಯಾಂಕ್ಷನ್ ಮಾಡೋ ಅಧಿಕಾರ ಅವರೇ ಇಟ್ಕೊಂಡಾರ. ದಿನ ಬೆಳಗಾದ್ರೆ ಹರಪನಹಳ್ಳಿಯವರು ಅಲ್ಲಿಗೆ ಬರಬೇಕು, ಬೀದರ್ವರು ಅಲ್ಲಿಗೆ ಬರಬೇಕು, ರಾಯಚೂರವರು ಅಲ್ಲಿಗೆ ಹೋಗ್ಬೇಕು. ಯಾಕಪ್ಪ ನೀವು ಡಿಸೆಂಟ್ರಲೈಸ್ ಮಾಡಿ, ಮಂಡಳಿಯನ್ನ ಡಿಸೆಂಟ್ರಲೈಸ್ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಅಧಿಕಾರ ಕೊಡ್ರಿ. ನೀವೊಬ್ಬ IAS ಅಧಿಕಾರಿ ಇದ್ರಿ, ಇಲ್ಲಿ ಒಬ್ಬ IAS ಅಧಿಕಾರಿ ಅದೇ ಅಧಿಕಾರವನ್ನ ಇಲ್ಲಿ ಬಿಟ್ಟು ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಅದು ವಿಕೇಂದ್ರೀಕರಣ ಆಗಬೇಕು. ಸರಳವಾಗಿ ಅನುದಾನ ಖರ್ಚಾಗುವಂತ ರೀತಿಯಲ್ಲಿ ಯೋಜನೆಗಳಾಗಬೇಕು. ಆ ನಿಟ್ಟಿನಲ್ಲಿ KKR ಕೆಲಸ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಆರ್ಟಿಕಲ್ 371J ಬಂದಿದೆ, ಎಲ್ಲ ಆಗ್ತದೆ ಅಂತ ನಾವು ನಂಬಿ ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆರ್ಟಿಕಲ್ 371J ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಕೂಡ ನಾವು ನಿರಂತರ ಪ್ರಯತ್ನವನ್ನ ಮಾಡಬೇಕು. ಯಾರು ಈ ಕಳ್ಳರು ಕಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ 371J, ಅದರಿಂದಲೂ ಕೂಡ 371J ಅನ್ನು ಉಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಯಾರದನ್ನ ಅನುಷ್ಠಾನ ಮಾಡ್ಲಿಕ್ಕೆ ತಡೆ ಹಿಡಿತಾ ಇದ್ದಾರೆ ಆ ತಡೆ ಹಿಡಿಯೋಕ್ಕೂ ಕೂಡ ನಾವು ಹಿಡಿದಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಬಲಿಷ್ಠವಾದಂತಹ ಹೋರಾಟದ ವೇದಿಕೆ ಈ ಕಲ್ಯಾಣ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಈಗೇನು ಪ್ರಯತ್ನ ನಡೀತಾ ಇದೆ ಇವತ್ತು ಇದು ಮುಂದೆ ಬಹಳ ದೂರದೃಷ್ಟಿಯಿಂದ ಕೆಲಸ ಆಗಲಿ ಅಂತ ಆಶಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ